ಈ ಬಾರಿಯ ಬಿಗ್ ಬಾಸ್ ಶುರುವಾದಾಗಿನಿಂದ ತುಂಬ ಉತ್ಸಾಹದಲ್ಲಿ ಸಾಗ್ತಾ ಇದೆ. ಸೀಸನ್ 12 ಶುರುವಾಗಿ 10ನೇ ವಾರಕ್ಕೆ ಕಾಲಿಟ್ಟಿದೆ. ದಿನಗಳು ಅದೆಷ್ಟು ಬೇಗ ಓಡ್ತಾ ಇದೆಯೋ ಗೊತ್ತೇ ಆಗ್ತಾ ಇಲ್ಲ. 9 ವಾರದಲ್ಲಿ ಆಂಕರ್ ಮತ್ತು ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಬಂದ ತಕ್ಷಣ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ದಿನದ 24 ಗಂಟೆಗಳಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ. ಆದರೆ ಜನರು ಜಾಸ್ತಿ ನೋಡೋದು 1.5 ಗಂಟೆ ಕಾರ್ಯಕ್ರಮ ಮಾತ್ರ. ಹಾಗಾಗಿ ಉಳಿದ ಅದೆಷ್ಟೋ ವಿಷಯಗಳು ಜನಗಳಿಗೆ ಗೊತ್ತೇ ಆಗಲಿಲ್ಲ. ಈ ವಿಚಾರಗಳನ್ನೇ ಜಾನ್ವಿ ಹಂಚಿಕೊಂಡಿದ್ದಾರೆ. ಇನ್ನು ಸುದೀಪ್ ಬಗ್ಗೆ ನಟಿ ಜಾನ್ವಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳಿದ್ದಾರೆ. ಮನೆಯ ಕೆಲವು ರಹಸ್ಯಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಆಶ್ಚರ್ಯ ಅಂದರೆ ಜಾನ್ವಿಯವರು ಹೇಳಿರುವ ಅಷ್ಟು ವಿಚಾರಗಳು ತುಂಬ ಹೊಸದು. ಈ ಮೊದಲು ಯಾವ ಸ್ಪರ್ಧಿ ಕೂಡ ಈ ರೀತಿ ಹೇಳಿರಲಿಲ್ಲ. ಅಷ್ಟಕ್ಕೂ ಜಾನ್ವಿ ಹೇಳಿರುವ ಬಿಗ್ ಬಾಸ್ ರಹಸ್ಯಗಳೇನು, ಅಂಥದ್ದು ಏನು ಹೇಳಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಿಗ್ ಬಾಸ್ ಶೋ ಅಂದ್ರೇ ಹಾಗೆ, ಯಾವ ಸ್ಪರ್ಧಿ ಹೇಗೆ ಆಟ ಆಡ್ತಾರೆ, ಹೇಗೆ ಬದಲಾಗ್ತಾರೆ ಮತ್ತು ಯಾವಾಗ ಯಾರು ಆಚೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಾನ್ವಿ ಅವರು ಹಲವಾರು ವಾರಗಳಿಂದ ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಾನೇ ಇದ್ದರು. ಪ್ರತಿ ವಾರ ಇವರು ಆಚೆ ಬರ್ತಾರೆ ಅಂತ ನ್ಯೂಸ್ ಬರ್ತಾನೇ ಇತ್ತು. ಕನ್ಫರ್ಮ್ ಆಗಿ ಈ ವಾರ ಜಾನ್ವಿ ಆಚೆ ಬಂದಿದ್ದಾರೆ. ಅದು ಕೊನೆಗೂ ನಿಜವಾಗಿದೆ. ಜನತೆಗೆ ಗೊತ್ತಿರದ ಹಲವಾರು ಅಚ್ಚರಿ ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾನೇ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋಗೋ ಮೊದಲು ಜಾನ್ವಿ ಹೇಳಿದರು, ಈ ಬಾರಿ ನಾನು ಹೋಗ್ತಿರೋದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಅಂತ. ಕೊನೆ ಪಕ್ಷ ಟ್ರೋಫಿ ಗೆಲ್ಲೋಕೆ ಆಗದೇ ಇದ್ರೂ ಕೊನೆವರೆಗಂತೂ ಇದ್ದೇ ಇರ್ತೀನಿ ಅಂತ ಹೇಳಿದರು. ಬಹುತೇಕ ಜನರು ಕೂಡ ಅದನ್ನೇ ಗೆಸ್ ಮಾಡಿದರು. ಗಲಾಟೆ ಮಾಡೋದ್ರಲ್ಲಿ, ಲೆಕ್ಕಾಚಾರ ಮಾಡೋದ್ರಲ್ಲಿ, ನೇರ ನುಡಿ ವ್ಯಕ್ತಿತ್ವದಲ್ಲಿ ಎಲ್ಲ ಕಡೆ ಕಾಣಿಸಿಕೊಳ್ಳೋದರಲ್ಲಿ ಜಾನ್ವಿ ಮುಂದೆ ಇದ್ದರು. ಟಾಸ್ಕ್ ವಿಚಾರದಲ್ಲೂ ಕೂಡ ಜಾನ್ವಿ ತುಂಬ ಫಾಸ್ಟ್ ಆಗಿದ್ರು. ಚೆನ್ನಾಗಿ ಆಟ ಆಡಿ ಟೀಮ್ ಗೆಲ್ಲೋದಕ್ಕೆ ಕಾರಣವಾಗ್ತಾಯಿದ್ರು. ಹಾಗೆ ನೋಡಿದರೆ ಮನೆಯಲ್ಲಿ ಜಾನ್ವಿ ಕೆಲವೊಬ್ಬರಿಗಿಂತ ತುಂಬ ಆ್ಯಕ್ಟಿವ್ ಆಗಿದ್ರು. ಆದರೆ ಆ ಜಾನ್ವಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಇವರಿಗೆ ಹೋಲಿಸಿಕೊಂಡ್ರೆ ಯಾವುದರಲ್ಲೂ ಮುಂದೆ ಇರದ ಕೆಲ ಸ್ಪರ್ಧಿಗಳು ಇನ್ನೂ ಉಳಿದುಕೊಂಡಿದ್ದಾರೆ. ಅದರಲ್ಲಿ ಮೊದಲಿಗರು ಸ್ಪಂದನ, ಎರಡನೆಯವರು ಮಾಳು, ಮೂರನೇ ಸ್ಪರ್ಧಿ ಧ್ರುವಂತ್ ಆದರೂ ಇತ್ತೀಚೆಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಕಾಂಟ್ರವರ್ಸಿಯಲ್ಲಿ ಆದರೂ 4 ಜನರಿಗೆ ಕಾಣಿಸ್ತಿದ್ದಾರೆ. ಅದು ಪಾಸಿಟಿವೋ ಅಥವಾ ನೆಗೆಟಿವೋ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡ ಮನೆಯಲ್ಲಿ ಸದ್ದು ಮಾಡ್ತಿದ್ದು ಜನರ ಗಮನ ಸೆಳೀತಾ ಇದ್ದಾರೆ. ಆದರೆ ಮಾಳು ಹಾಗೂ ಸ್ಪಂದನ ಬಿಗ್ ಬಾಸ್ ಮನೆಯ ಗೊಂಬೆಗಳಂತೆ ಆಗಿದ್ದಾರೆ. ಸ್ಪಂದನ ಅಂತೂ ಅದು ಹೇಗೆ ಸೇವ್ ಆಗ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಜನ ಕೂಡ ಅದನ್ನೇ ಹೇಳ್ತಿದ್ದಾರೆ. ಮಾಳು ಸಹ ಬಿಗ್ ಬಾಸ್ ಮನೆಯ ಲಕ್ಕಿ ಆಟಗಾರ ಅಂತ ಹೇಳಿದರೆ ತಪ್ಪಾಗಲ್ಲ. ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಮಾಳು ಅವರನ್ನು ಮೇಲಿಂದ ಮೇಲೆ ಪುಷ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಶುರುವಾಗುವುದಕ್ಕೂ ಮುನ್ನ ಕೆಲವು ಜಾಗಗಳಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ತಾರೆ. ಮಂಗಳೂರು ಭಾಗ, ಉತ್ತರ ಕರ್ನಾಟಕ, ಮೈಸೂರು. ಯಾಕಂದರೆ ಮಂಗಳೂರು ಕಡೆಯ ಸ್ಪರ್ಧಿ ಇದ್ದರೆ ಉಡುಪಿ, ಮಂಗಳೂರು, ಕಾರವಾರದ ಜನ ಬಿಗ್ ಬಾಸ್ ನೋಡ್ತಾರೆ. ಹಾಗೆ ಉತ್ತರ ಕರ್ನಾಟಕದ ಸ್ಪರ್ಧೆಯನ್ನು ಆಯ್ಕೆ ಮಾಡಿದರೆ 6-7 ಜಿಲ್ಲೆಯ ಜನರು ಬಿಗ್ ಬಾಸ್ ನೋಡುವಂತೆ ಆಗ್ತಾರೆ. ಹೀಗೆ ಮಾಳುಗೆ ಮೇಲಿಂದ ಮೇಲೆ ಮಾಳು ಉತ್ತರ ಕರ್ನಾಟಕದ ಜನಪದ ಲೋಕದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ರಿಮಿಕ್ಸ್ ಹಾಡುಗಳನ್ನು ಹಾಡೋದ್ರಲ್ಲಿ ಎತ್ತಿದ ಕೈ. ಹೀಗಾಗಿ ಇವರ ಅಭಿಮಾನಿ ಬಳಗ ಕೂಡ ತುಂಬ ದೊಡ್ಡದಿದೆ. ಈ ಕಾರಣಕ್ಕೆ ಮಾಳು ಅವರನ್ನು ಮೇಲಿಂದ ಮೇಲೆ ಉಳಿಸಿಕೊಳ್ತಿದ್ದಾರೆ. ಇನ್ನು ಜಾನ್ವಿ ಹೇಳಿರೋ ವಿಚಾರಕ್ಕೆ ಬರೋದಾದರೆ, ಜಾನ್ವಿ ವಿಚಾರದಲ್ಲಿ ತಪ್ಪಾಗಿದ್ದೇ ಅಶ್ವಿನಿ ಜೊತೆಗಿನ ಸ್ನೇಹ ಅಂತ ಬಹುತೇಕ ವೀಕ್ಷಕರು ಮತ್ತು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕೂಡ ಟೀಕೆ ಮಾಡಿದ್ದಿದೆ. ಆದರೆ ಯಾವುದೇ ವ್ಯಕ್ತಿಯಾಗಲಿ ಯಾರೇ ಆಗಲಿ ಒಬ್ಬರ ಜೊತೆನೂ ಸ್ನೇಹ ಬೆಳೆಸದೆ ಒಂಟಿಯಾಗಿ ಇರೋದಕ್ಕೆ ಆಗಲ್ಲ ಅಲ್ವಾ? ಅದು ಮನೆಯೇ ಆಗಿರಲಿ ಅಥವಾ ಕೆಲಸ ಮಾಡೋ ಜಾಗನೇ ಆಗಿರಲಿ, ಒಬ್ಬರಲ್ಲ ಒಬ್ಬರ ಜೊತೆ ಸ್ನೇಹ ಸಂಬಂಧ ಬೆಳೆದೇ ಬೆಳೆಯುತ್ತೆ. ಹಾಗೆ ನೋಡಿದರೆ ಗಿಲ್ಲಿ ಕಾವ್ಯ, ಧನುಷ್ ಸ್ಪಂದನ, ಸೂರಜ್ ರಾಶಿಕಾ, ರಕ್ಷಿತಾ, ರಘು, ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಸ್ನೇಹಿತರು ಇದ್ದಾರೆ. ಇವರು ಯಾರೂ ಲೆಕ್ಕಕ್ಕೆ ಬರಲಿಲ್ಲ. ಆದರೆ ಅಶ್ವಿನಿ ಹಾಗೂ ಜಾನ್ವಿ ಅವರ ಕೆಲವೊಂದು ನೆಗೆಟಿವ್ ಆಟಗಳೇ ಜನರಿಗೆ ಇಷ್ಟ ಆಗಿಲ್ಲ. ಒಂದಿಷ್ಟು ನಡವಳಿಕೆಗಳು ಇವರನ್ನು ನೋಡುವ ಜನರಿಗೆ ಇವರು ನೆಗೆಟಿವ್ ಅಂತ ತೋರಿಸಿಕೊಳ್ಳುವಂತೆ ಆಯಿತು. ಇದನ್ನು ಸುದೀಪ್ ಅವರು ಸಹ
ಹಲವಾರು ಬಾರಿ ಹೇಳಿದ್ದಾರೆ. ನಿಮ್ಮ ಮಾತುಗಳನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಆಟವನ್ನು ನೀವು ಆಡಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಆಚೆ ಕಡೆ ನೀವು ಜಾನ್ವಿ ಥರ ಕಾಣ್ತಿಲ್ಲ, ಅಶ್ವಿನಿ ಅವರ ನೆರಳಿನ ಥರ ಕಾಣ್ತಿದ್ದೀರಾ ಅಂತ ಪರ್ಸ್ನಲ್ ಆಗಿ ಜಾನ್ವಿ ಅವರಿಗೆ ಸುದೀಪ್ ಹೇಳಿದ್ದಾರೆ. ಆದರೆ ಇದನ್ನು ಜಾನ್ವಿ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಬರ್ತಾರೆ. ಅದರ ಪರಿಣಾಮ ಈಗ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮನೆಗೆ ವಾಪಸ್ ಬಂದಿದ್ದಾರೆ. ಈಗ ಅವರಿಗೆ ಎಲ್ಲವೂ ಅರ್ಥ ಆಗ್ತಿದೆಯಂತೆ. ಹೀಗಾಗಿ ಜಾನ್ವಿ ಅವರು ಬೇಸರದಿಂದ ಈ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಎಲಿಮಿನೇಟ್ ಆಗಿದ್ದು ಸರಿನಾ ತಪ್ಪ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.